ವಿಜಯನಗರ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಶ್ವೇತಾ ಮೇಲೆ ಕೇಸ್ ದಾಖಲಾಗಿದೆ. ಉಪ ಲೋಕಾಯುಕ್ತ ಬಿ ವೀರಪ್ಪ ಸ್ವಯಂ ಪ್ರೇರಿತ ದೂರು ದಾಖಲಿಸಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿಗೆ ಲೋಕಾಯುಕ್ತ ಟೀಮ್ ಭೇಟಿ ನೀಡಿದ ವೇಳೆ ಸಮರ್ಪಕ ಉತ್ತರ ನೀಡಿರಲಿಲ್ಲ. ಡಿಡಿ ಶ್ವೇತಾ ಮೊಬೈಲ್ ಬಗ್ಗೆಯೂ ಚೆಕ್ ಮಾಡಿದಾಗ ಅಧಿಕ ಹಣದ ವಹಿವಾಟು ನಡೆದಿರೋದು ಬೆಳಕಿಗೆ ಬಂದಿತ್ತು. ಈ ವೇಳೆ ನನ್ನ ಗಂಡ ಕಳಿಸಿದ್ದಾರೆ, ಅವರು ರಾಜಕೀಯದಲ್ಲಿದ್ದಾರೆ ಅಂದಿದ್ರು. ಇನ್ನು ಇಂಟ್ರೆಸ್ಟಿಂಗ್ ಅಂದ್ರೆ ನನ್ನ ಪತಿ ಮಾಜಿ ಶಾಸಕ ಬಸವರಾಜ ದಡೇಸಗೂರು ಅಂತ ಶ್ವೇತಾ ಹೇಳಿದ್ಲು. ಶ್ವೇತಾಳ ಉತ್ತರ ಸಮಾಧಾನ ಬಂದಿಲ್ಲ ಅಂತ ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಿದ್ದಾರೆ. ಬೆಂಗಳೂರಿನಲ್ಲಿ ಭೂಗಳ್ಳರ ಹಾವಳಿ ಮಿತಿ ಮೀರಿದೆ. ರಾತ್ರೋರಾತ್ರಿ 25 ವರ್ಷದ ಹಳೆಯ ಕಾಂಪೌಂಡ್ ಒಡೆದು ದಾಂಧಲೆ ಮಾಡಿದ್ದಾರೆ. ಹೊಂಗಸಂದ್ರ ಮುಖ್ಯ ರಸ್ತೆಯ ಗಾರೆಬಾವಿ ಪಾಳ್ಯದ ಬಳಿ ನಡೆದ ಘಟನೆ ಇದಾಗಿದೆ. ಸುಮಾರು 25ರಿಂದ 30 ರೌಡಿಗಳು ಏಕಾಏಕಿ ಬಂದು ಜಾಗ ನೋಡಿಕೊಳ್ಳಲು ನೇಮಕ ಮಾಡಿದ್ದ ಸೆಕ್ಯೂರಿಟಿ ಮೇಲೆ ಹಲ್ಲೆ ಮಾಡಿ ಕಾಂಪೌಂಡ್ ಕೆಡವಿ ಹಾಕಿದ್ದಾರೆ. ಸುಂದರಾರ ಮರಾರೆಡ್ಡಿ ಅನುಶ್ರೀಯಮ್ಮ ಎಂಬವರಿಗೆ ಸೇರಿದ್ದ ಜಾಗಕ್ಕೆ ಅಕ್ರಮವಾಗಿ ನುಗ್ಗಿ ದಾಂಧಲೆ ಮಾಡಿದ್ದಾರೆ. ಗ್ಯಾರೇಜ್ ನಡೆಸಲು ಮಾಲೀಕರಾದ ಸುಂದರ ರಾಮರೆಡ್ಡಿ, ಸಂತೋಷ್ ಮತ್ತು ಸೈಯದ್ ಎಂಬವರಿಗೆ ಬಾಡಿಗೆಗೆ ನೀಡಿದ್ರು. ಆದರೆ ಏಕಾಏಕಿ ಬಂದು ರೌಡಿಗಳು ಪುಂಡಾಟ ನಡೆಸಿದ್ದಾರೆ. ತಡರಾತ್ರಿ ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ಹೊಂಗಸಂದ್ರ ಜನ ಬೆಚ್ಚಿ ಬಿದ್ರೆ ಎತ್ತ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಗೆ ದೂರು ದಾಖಲಿಸಲಾಗಿದೆ. ಹಾವೇರಿಯಲ್ಲೂ ಕಾಡಾನೆಗಳ ಹಾವಳಿ ಶುರುವಾಗಿದೆ. ಶಿಗ್ಗಾವಿ ಪಟ್ಟಣದ ನಾಗನೂರು ಕೆರೆ ಸುತ್ತಮುತ್ತದ ಜಮೀನುಗಳಿಗೆ ಕಾಡಾನೆಗಳು ಎಂಟ್ರಿ ಕೊಡ್ತಿದ್ದು ಬೆಳೆಗಳನ್ನ ನಾಶ ಮಾಡುತ್ತಿದೆ. ವೀಳ್ಯದೆಲೆ, ಅಡಿಕೆ, ಬಾಳೆ ಸೇರಿದಂತೆ ಹಲವು ಬೆಳೆಗಳನ್ನ ತಿಂದು ತೆಗೆದಿದ್ದು ಕಾಡಾನೆಗಳ ಉಪಟಳಕ್ಕೆ ರೈತರು ಬೆಚ್ಚಿ ಬಿದ್ದಿದ್ದಾರೆ. ಕಾಡಾನೆಗಳನ್ನ ನಿಯಂತ್ರಿಸದ ಅರಣ್ಯ ಇಲಾಖೆ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ರು. ಶಿವಮೊಗ್ಗದಲ್ಲಿ 29 ಲಕ್ಷ ಕಳ್ಳತನ ಮಾಡಿದ್ದ ಆರೋಪಿಗಳನ್ನ ಪೊಲೀಸರು ಹೆಡೆಮುರೆ ಕಟ್ಟಿದ್ದಾರೆ. ನಮಾಜ್ ಮಾಡಲು ಹೋಗಿದ್ದ ವೇಳೆ ಗೂಡ್ಸ್ ವಾಹನದಲ್ಲಿದ್ದ 29 ಲಕ್ಷ ರೂಪಾಯಿ ನಗದು ಕಳ್ಳತನ ಮಾಡಲಾಗಿತ್ತು. ಪ್ರಕರಣ ಭೇದಿಸಿದ ಖಾಕಿ ಟೀಮ್ ದಾವಣಗೆರೆಯ ಸೈಯದ್ ಅಬ್ದುಲ್ಲಾ, ನವೀದ್ ಅಹಮದ್, ಜಾವೀದ್ ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಬಂಧಿತರಿಂದ 10 ಲಕ್ಷ ಮೌಲ್ಯದ ಗೂಡ್ಸ್ ವಾಹನ, 29 ಲಕ್ಷದ ನಗದು, 6 ಲಕ್ಷ ಮೌಲ್ಯದ ಕಾರು ಜಪ್ತಿ ಮಾಡಿದ್ದಾರೆ. ಡಿವೈಎಸ್ಪಿ ಅರವಿಂದ ಕಲಗುಜ್ಜಿ, ಸಿಪಿಐ ಇಮ್ರಾನ್ ಬೇಗ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆ ಇದಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.